Dear students, I hope all of you are doing good. In the last session, we have dealt with some of the concepts, and in today's session, let us discuss some more new concepts. Okay, to begin with, I'll start with the conservatism concept. Conservatism concept. ಒಂದು ಕನ್ಸರ್ವೇಟಿಸಮ್ ಅಂದ್ರೆ ಒಂದು ಸಂರಕ್ಷಣೆ ಗೊತ್ತಾಗ್ತಿದ್ಯಾ ಈ ಒಂದು ಮೀನಿಂಗ್ ಅನ್ನು ಕೊಡುವಂಥದ್ದು ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ನೋಡಿ. ಈಗ ನಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಇರ್ಬೋದು, ಅಪ್ಪ ಏನು ಅಥವಾ ಅಮ್ಮ ಏನು ಒಂದು ಸೇವಿಂಗ್ಸ್ ಅಥವಾ ಈ ರೀತಿಯಾಗಿ ಒಂದು ತೆಗೆದಿಡುವಂತ ಒಂದು ಕ್ರಮ ಇದೆ. ಯಾಕೆ? ಫ್ಯೂಚರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದಾಗ ವಿ ಕ್ಯಾನ್ ಯೂಸ್ ದಟ್, ರೈಟ್? ಎಸ್, ಲೈಕ್ ವೈಸ್ ಇನ್ ಅಕೌಂಟಿಂಗ್ ಆಲ್ಸೋ ವಿಲ್ ಕೀಪ್ ಸಮ್ ಅಮೌಂಟ್ ಆಸ್ ರಿಸರ್ವ್. ಗೊತ್ತಾಗ್ತಾ ಇದೆಯಾ? ಯಾಕೆ? ಇನ್ ಕೇಸ್ ಇಫ್ ದ ಬಿಸ್ನೆಸ್ ಹ್ಯಾಸ್ ಅಕರ್ಡ್ ಎನಿ ಲಾಸ್, ಏನಾದ್ರೂ ಒಂದು ಲಾಸ್ ಆದ್ರೆ ಹೌ ಟು ಬೇರ್ ವಿತ್ ದಟ್ ಲಾಸ್. ಓಕೆ, ಈ ರೀತಿಯಾದ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಇಟ್ ಮೀನ್ಸ್ ದಟ್ ಇಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಕಾಷನ್ ಆರ್ ಪಾಲಿಸಿ ಆಫ್ ಪ್ಲೇಯಿಂಗ್ ಸೇಫ್. ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಕಾಷನ್ ಅಂದ್ರೆ ಮೊದಲೇ ಒಂದು ನಾವು ಪ್ರಿಕಾಷನ್ ತಗೊಳ್ಬೇಕು ಅಥವಾ ನೆಸೆಸರಿ ಮೆಷರ್ ಅನ್ನು ತಗೊಳ್ಬೇಕು, ಆರ್ ಪಾಲಿಸಿ ಆಫ್ ಪ್ಲೇಯಿಂಗ್ ಸೇಫ್. That is, in accounting records and the financial statements of business, all the prospective losses should be taken into consideration. ಅಂದ್ರೆ while preparing any accounting statements, ಈಗ ನಮಗೆ ಸ್ಟೇಟ್ಮೆಂಟ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಇಫ್ there is chances of any losses, ಲಾಸ್ ಆಗುವ ಏನಾದ್ರೂ ಒಂದು ಚಾನ್ಸಸ್ ಇದ್ರೆ that has to be recorded, that has to be considered. But prospective profits should be ignored. ಪ್ರಾಫಿಟ್ ಅನ್ನು ಇಗ್ನೋರ್ ಮಾಡಿ ಅಂತಲ್ಲ. ಈಗ ನಾವು ಅಕೌಂಟಿಂಗ್ ನೋಡಿ, ಅದನ್ನೇ ಹೇಳಿದ್ದು ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ. ದಟ್ ಈಸ್ ಇನ್ ಅಕೌಂಟಿಂಗ್ ರೆಕಾರ್ಡ್ಸ್ ಆರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಬಿಸ್ನೆಸ್, ಆಲ್ ದ ಪ್ರಾಸ್ಪೆಕ್ಟಿವ್ ಲಾಸಸ್, ಫ್ಯೂಚರ್ ಅಲ್ಲಿ ಏನಾದ್ರೂ ಲಾಸ್ ಆಗ್ಬೋದು ಅಥವಾ ಪ್ರಾಸ್ಪೆಕ್ಟಿವ್ ಲಾಸಸ್ ಏನಿದೆಯೋ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ವಿ ಹ್ಯಾವ್ ಟು ಕನ್ಸಿಡರ್ ದಟ್, ಎಸ್, ಇನ್ ಕೇಸ್ ಇಫ್ ದ ಲಾಸ್ ಅಕರ್ಸ್. ಬಟ್ ಪ್ರಾಸ್ಪೆಕ್ಟಿವ್ ಪ್ರಾಫಿಟ್ಸ್ ಶುಡ್ ಬಿ ಇಗ್ನೋರ್ಡ್. ಆದ್ರೆ ಫ್ಯೂಚರ್ ಅಲ್ಲಿ ಪ್ರಾಫಿಟ್ ಆಗುತ್ತೆ ಅಂತಾನೆ ನಾವು ಬಿಸ್ನೆಸ್ ಮಾಡ್ತಾ ಹೋಗ್ತೇವೆ. ಎಸ್, ವಿ ಹ್ಯಾವ್ ದ ಇಂಟೆನ್ಷನ್ ಟು ಗೆಟ್ ಪ್ರಾಫಿಟ್, ಬಟ್ ಅನ್ಫಾರ್ಚುನೇಟ್ಲಿ ಇನ್ ಕೇಸಸ್ ಆಫ್ ಎನಿ ಲಾಸಸ್ ಹೌ ಟು ಬೇರ್ ವಿತ್ ಇಟ್. ಸೊ ಯಾವತ್ತೂ ಕೂಡ ನಾವು ಮುಂದೆ ಒಂದು ಫ್ಯೂಚರ್ ಅಲ್ಲಿ ಲಾಸ್ ಆದ್ರೆ ಅದಕ್ಕೆ ಬೇಕಾಗಿ ನೆಸೆಸರಿ ಪ್ರಿಕಾಷನ್ಸ್ ಅನ್ನು ಮಾಡ್ಕೊಳ್ಬೇಕು, ಕನ್ಸರ್ವ್ ಅನ್ನು ಮಾಡ್ಕೊಳ್ಬೇಕು. ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಕನ್ಸರ್ವೇಟಿಸಮ್. ಸೊ ದಿಸ್ ಕಾನ್ಸೆಪ್ಟ್ ಸೇಸ್ ದಟ್ ಆಲ್ ದ ಪ್ರಾಸ್ಪೆಕ್ಟಿವ್ ಲಾಸಸ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಲಾಸ್ ಏನಾದ್ರೂ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್, ಬಟ್ ದ ಪ್ರಾಸ್ಪೆಕ್ಟಿವ್ ಪ್ರಾಫಿಟ್ ಶುಡ್ ಬಿ ಇಗ್ನೋರ್ಡ್. It is a policy of anticipating future loss but not future gains. ಅಂದ್ರೆ ಫ್ಯೂಚರ್ ಅಲ್ಲಿ ಪ್ರಾಫಿಟ್ ಆಗ್ಬೋದು, ಎಸ್, ವೆಲ್ ಅಂಡ್ ಗುಡ್, ಅದನ್ನ ನಾವು ತುಂಬಾ ಕನ್ಸಿಡರ್ ಮಾಡಬೇಕು ಅಂತಿಲ್ಲ. ಬಟ್ ಲಾಸ್ ಆದ್ರೆ ಹೌ ಟು ಬೇರ್ ವಿತ್ ದಟ್ ಲಾಸ್ ಆರ್ ಹೌ ಟು ಓವರ್ಕಮ್ ದಟ್ ಲಾಸ್. ಸೊ ದಿಸ್ ಪಾಲಿಸಿ ಅಥವಾ ದಿಸ್ ಕಾನ್ಸೆಪ್ಟ್ ಸೇಸ್ ದಟ್ ವಿ ಹ್ಯಾವ್ ಟು ಆಂಟಿಸಿಪೇಟ್ ದ ಫ್ಯೂಚರ್ ಲಾಸ್ ಬಟ್ ನಾಟ್ ದ ಫ್ಯೂಚರ್ ಗೇನ್ಸ್. ಬಿಕಾಸ್ ಗೇನ್ ಅಂದ್ರೆ ವೆಲ್ ಅಂಡ್ ಗುಡ್, ಅದು ನಮ್ಗೆ ಕಂಪನಿಗೆ ಪ್ರಾಫಿಟ್ ಬಂದಿದೆ. ಬಟ್ ಇನ್ ಕೇಸ್ ಆಫ್ ಲಾಸ್, ಸೊ ಅದನ್ನ ನಾವು ಸರಿದೂಗಿಸ್ಬೇಕು. ಯಾವ ರೀತಿ ಅದನ್ನ ಸರಿದೂಗಿಸ್ಬೇಕು? ಸೊ ಯಾವತ್ತು ನಾವು ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಅನ್ನು ಮಾಡುವಾಗ ನಾವು ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಅಲ್ಲಿ ಥಿಂಕ್ ಮಾಡಬೇಕು. ವಿ ಹ್ಯಾವ್ ಟು ಕನ್ಸಿಡರ್ ದ ಫ್ಯೂಚರ್ ಲಾಸ್. ಎಸ್, ಇನ್ ಕೇಸ್ ಲಾಸ್ ಅಕರ್ಸ್, ಹೌ ಟು ಓವರ್ಕಮ್ ದಟ್ ಅನ್ನುವಂಥದ್ದನ್ನು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಬಟ್ ಇನ್ ಕೇಸ್ ಆಫ್ ಪ್ರಾಫಿಟ್ ದಟ್ ಹ್ಯಾಸ್ ಟು ಬಿ ಇಗ್ನೋರ್ಡ್. ಸೊ ಇಫ್ ದೇರ್ ಇಸ್ ಅನ್ಸರ್ಟನಿಟಿ ಅಬೌಟ್ ಇನ್ಕರಿಂಗ್ ಎ ಲಾಸ್, ಈಗ ನಮ್ಗೆ ಅನ್ಸರ್ಟನಿಟಿ, ನಮ್ಗೆ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಏನಾಗಬಹುದು. ಇಫ್ ದೇರ್ ಇಸ್ ಎನಿ ಅನ್ಸರ್ಟನಿಟಿ of incurring a loss, you should tend towards recording that loss. If there is any uncertainty, because future is always uncertain, we don't know what happened, ಏನಾಗುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿರಲ್ಲ. ಸೊ ಇನ್ ಸಚ್ ಕೇಸಸ್, ಇಫ್ ದೇರ್ ಇಸ್ ಎನಿ ಚಾನ್ಸಸ್ ಆಫ್ ಲಾಸ್, ನಮ್ಗೆ ಗೊತ್ತಾಗುತ್ತೆ ಅಕೌಂಟಿಂಗ್ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಮಾಡುವಾಗ, ಇಫ್ ದೇರ್ ಇಸ್ ಚಾನ್ಸಸ್ ಆಫ್ ಎನಿ ಲಾಸ್, ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್. Conversely, if there is uncertainty about recording any gain, ಈಗ ರೆಕಾರ್ಡ್ ಮಾಡುವಾಗ ನಮ್ಗೆ ಅನ್ಸರ್ಟನಿಟಿ ಇದೆ, ನಮ್ಗೆ ಶ್ಯೂರ್ಲಿ ಗೊತ್ತಿದೆ, ವಿ ಮೇ ಗೆಟ್ ಗೇನ್ ಆರ್ ವಿ ಮೇ ಹ್ಯಾವ್ ದ ಪ್ರಾಫಿಟ್ ಅಂತ ಹೇಳಿ, ಬಟ್ ಯು ಶುಡ್ ನಾಟ್ ರೆಕಾರ್ಡ್ ದಟ್ ಗೇನ್. ಸೊ ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಇಟ್ ಇಸ್ ಕಾನ್ಸೆಪ್ಟ್ ಆಫ್ ಕಾಷನ್ ಆರ್ ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಪ್ಲೇಯಿಂಗ್ ಸೇಫ್, ಅಥವಾ ಒಂದು ಪಾಲಿಸಿ ಆಫ್ ಪ್ಲೇಯಿಂಗ್ ಅಂದ್ರೆ ತುಂಬಾ ನಾವು ಸೇಫ್ ಆಗಿರೋದನ್ನು ನೋಡ್ಕೊಳ್ಬೇಕು. ಸೊ ದಿಸ್ ಕಾನ್ಸೆಪ್ಟ್ ಸೇಸ್ ದಟ್ ಆಲ್ ದ ಪ್ರಾಸ್ಪೆಕ್ಟಿವ್ ಲಾಸಸ್ ಅಥವಾ ಫ್ಯೂಚರ್ ಲಾಸಸ್ ಏನಿದೆ ದಟ್ ಹ್ಯಾಸ್ ಟು ಬಿ ಕನ್ಸಿಡರ್, ಬಟ್ ವೇರ್ ಆಸ್ ದ ಫ್ಯೂಚರ್ ಗೇನ್ಸ್ ಆರ್ ಪ್ರಾಫಿಟ್ಸ್ ದಟ್ ಹ್ಯಾಸ್ ಟು ಬಿ ಇಗ್ನೋರ್ಡ್. ಅಂದ್ರೆ ಪ್ರಾಫಿಟ್ ಹೇಗೆ ಬಂದ್ರೆ ಅದು ಬಿಸ್ನೆಸ್ಗೆ ಆಗುತ್ತೆ, ಬಟ್ ಇನ್ ಕೇಸ್ ಆಫ್ ಲಾಸ್, ಸೊ ದಿಸ್ ಕಾನ್ಸೆಪ್ಟ್ ಸೇ ದಟ್ ಯು ಶುಡ್ ಹ್ಯಾವ್ ದಟ್ ಪ್ರಿಕಾಷನ್ ಇರಬೇಕು, ಆಗೊಂದು ಕಾಷನ್ ಇರಬೇಕು ಮೈಂಡ್ ಅಲ್ಲಿ. ಸೊ ದಟ್ ಹೆಲ್ಪ್ಸ್ ಯು ಟು ಓವರ್ಕಮ್ ಇನ್ ಕೇಸ್ ಆಫ್ ಎನಿ ಲಾಸಸ್ ಆರ್ ಅನ್ಸರ್ಟೈನ್ ಸಿಚುವೇಶನ್. ಓಕೆ, ದಟ್ ಈಸ್ ರಿಗಾರ್ಡಿಂಗ್ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್.
Yes, next let us move on to the next concept, that is nothing but materiality concept. Materiality concept. See, according to this concept, in accounting, a detailed record is made of only those transactions. A detailed record is made of only those transactions, okay, which is material. Illi material andre which is significant. Okay, so the detailed record is made of only those transactions that is significant to the users of accounting information. ಗೊತ್ತಾಗ್ತಾ ಇದೆ. ಸೊ ನಮ್ಮ ಏನ್ ಅಕೌಂಟಿಂಗ್ ಯೂಸರ್ಸ್ ಇದ್ದಾರೋ, ಇಂಟರ್ನಲ್ ಯೂಸರ್ಸ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಯೂಸರ್ಸ್ ಇದ್ದಾರೆ, ಸೊ ಅವರಿಗೆ ಬೇಕಾದ ಇನ್ಫಾರ್ಮೇಶನ್ ಅನ್ನು ಮಾತ್ರ ನಾವು, ಸಿಗ್ನಿಫಿಕೆಂಟ್ ಇನ್ಫಾರ್ಮೇಶನ್ ಅನ್ನು ಮಾತ್ರ ರೆಕಾರ್ಡ್ ಮಾಡಬೇಕು. whereas insignificant transactions are ignored. ಇನ್ಸಿಗ್ನಿಫಿಕೆಂಟ್, ಬೇಡದ್ದು ಅಥವಾ ಅವರಿಗೆ ನೆಸೆಸರಿ ಅಲ್ಲದ ಟ್ರಾನ್ಸಾಕ್ಷನ್ಸ್ ಅನ್ನು ನಾವಿಲ್ಲಿ ಇಗ್ನೋರ್ ಮಾಡಬೇಕು. ಹಾಗಾದ್ರೆ ಈಗ ದ ಕ್ವಶನ್ ಅರೈಸಸ್ ಇನ್ ಮೈಂಡ್ ನೌ, ಸೊ ವಾಟ್ ಅಬೌಟ್ ದ ಫುಲ್ ಡಿಸ್ಕ್ಲೋಷರ್ ಕಾನ್ಸೆಪ್ಟ್? Because in full disclosure concept we said that ನಾನು ಏನು ಹೇಳಿದೆ, all the information has to be disclosed, right? ಅಲ್ಲಿ ನಾನು ಏನು ಹೇಳಿದೆ, ಫುಲ್ ಡಿಸ್ಕ್ಲೋಷರ್ ಕಾನ್ಸೆಪ್ಟ್ ಅಲ್ಲಿ ನಾವು ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅಲ್ಲಿ ಯಾವುದನ್ನು ಹೈಡ್ ಮಾಡಬಾರ್ದು, ಎಲ್ಲವನ್ನು ಕೂಡ ಡಿಸ್ಕ್ಲೋಸ್ ಮಾಡಬೇಕು. ಬಿಕಾಸ್ ಇಟ್ ಹೆಲ್ಪ್ಸ್ ಅವರ್ ಯೂಸರ್ಸ್, ರೈಟ್? ಬಟ್ ಇಲ್ಲಿ ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಗೆ ಬರುವಾಗ ನಾನು ಏನು ಹೇಳ್ತಾ ಇದ್ದೀನಿ, ವಿ ಹ್ಯಾವ್ ಟು ರೆಕಾರ್ಡ್ ಓನ್ಲಿ ದ ಸಿಗ್ನಿಫಿಕೆಂಟ್ ಟ್ರಾನ್ಸಾಕ್ಷನ್, whereas insignificant transaction has to be ignored. ಸೊ ಹೇಗೆ ಇದು? ಸಿ, ಈವನ್ ಇನ್ ಫುಲ್ ಡಿಸ್ಕ್ಲೋಷರ್ ಕಾನ್ಸೆಪ್ಟ್ ಡಿಸಿಷನ್ ಮೇಕರ್ಸ್ಗೆ ಯೂಸ್ ಆಗುವಂತ ಇನ್ಫಾರ್ಮೇಶನ್ ಅನ್ನು ಮಾತ್ರ ನಾವು ಬರಿಬೇಕಾಗುತ್ತೆ ಅಲ್ಲಿ ಕೂಡ. ಸೊ ಈಗ ಏನು ಫುಲ್ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿ ಎಲ್ಲ ವಿಷಯವನ್ನು ಅಂತಲ್ಲ. ಸೊ ದ ಇನ್ಫಾರ್ಮೇಶನ್ ಶುಡ್ ಹೆಲ್ಪ್ ದ ಡಿಸಿಷನ್ ಮೇಕರ್ ಟು ಟೇಕ್ ದ ಪ್ರಾಪರ್ ಡಿಸಿಷನ್. only certain informations has to be recorded. Likewise in materiality concept ಏನು ಹೇಳುತ್ತೆ, materiality ಅಂದ್ರೆ nothing but significant. We have to record only the significant transactions, whereas the insignificant transaction has to be ignored. For example, you have purchased a pen of rupees 20, so you will enter it, right? ಸೊ ಅದನ್ನು ನಾವು ಡಿಸ್ಕ್ಲೋಸ್ ಮಾಡ್ಬೇಕು, ಅದು ಸಿಗ್ನಿಫಿಕೆಂಟ್, ಅದನ್ನು ನಾವು ಏನು ಎಕ್ಸ್ಪೆನ್ಸಸ್ ಅಲ್ಲಿ ಬರಿತೀವಿ. ಬಟ್ ಆ ಪೆನ್ ಫುಲ್ ಯೂಸ್ ಆಗಿದ್ಯಾ, ವೆದರ್ ಇಟ್ ಈಸ್ ಯೂಸ್ಡ್ ಹಾಫ್, ಅದು ಮತ್ತೆ ನಾವು ಯೂಸ್ ಮಾಡಲಿಲ್ಲ, ಅದನ್ನೆಲ್ಲ ನಾವು ಅಲ್ಲಿ ರೆಕಾರ್ಡ್ ಮಾಡುದಿಲ್ಲ. ಹೋಪ್ ಯು ಆರ್ ಗೆಟಿಂಗ್ ದಿಸ್. ಅಂದ್ರೆ ಸಿಗ್ನಿಫಿಕೆಂಟ್, ವಿ ಹ್ಯಾವ್ ಪರ್ಚೇಸ್, ಏನ್ ಪರ್ಚೇಸ್ ಮಾಡಿದೀವಿ ಅದನ್ನು ಬರೀತೇವೆ. ಬಟ್ ವೆದರ್ ಇಟ್ ಈಸ್ ಯೂಸ್ಡ್ ಫುಲ್ ಆರ್ ಹಾಫ್, ವೆದರ್ ಇಟ್ ಈಸ್ ಅಂದ್ರೆ ನಾವು ಅದನ್ನು ಯೂಸ್ ಮಾಡ್ತಾ ಇಲ್ಲ, ಸೊ ಇಷ್ಟು ಖಾಲಿ ಆಗಿದೆ, ಇದಿದೆ, ಅದನ್ನು ರೆಕಾರ್ಡ್ ಮಾಡುದಿಲ್ಲ. ಹೋಪ್ ಯು ಆರ್ ಗೆಟಿಂಗ್ ದಿಸ್. ಅಂದ್ರೆ ಯಾವ್ದು ಸಿಗ್ನಿಫಿಕೆಂಟ್, ಯೂಸರ್ಸ್ಗೆ ಯಾವ್ದು ಸಿಗ್ನಿಫಿಕೆಂಟ್ ಅಂದ್ರೆ ಯಾವ್ದು ಅವರಿಗೆ ನೆಸೆಸರಿ ಇದೆಯೋ ಅಂತ ಇನ್ಫಾರ್ಮೇಶನ್ ಅನ್ನು ಮಾತ್ರ ನಾವು ರೆಕಾರ್ಡ್ ಮಾಡುವಂಥದ್ದು. ದಟ್ ಈಸ್ ನಥಿಂಗ್ ಬಟ್ ಮೆಟೀರಿಯಾಲಿಟಿ ಕಾನ್ಸೆಪ್ಟ್. ಸೊ ಹೋಪ್ ಯು ಆರ್ ಗೆಟಿಂಗ್ ವಿತ್ ದಿಸ್. ಹಿಯರ್ ಓನ್ಲಿ ದ ಮೆಟೀರಿಯಲ್ ಆರ್ ದ ಸಿಗ್ನಿಫಿಕೆಂಟ್ the information have to be disclosed, whereas the insignificant transactions are ignored. So hope you are getting with this. That is regarding materiality concept. Significant, insignificant, then Bitcoin only significant transactions has to be recorded, whereas insignificant transaction has to be ignored. Okay, yes. Now the next concept, that is the last concept, is objectivity concept. Objectivity concept. Okay, so this concept means that all the accounting entries, so whatever the entries we will make, now book alli entry ಮಾಡ್ತಾ ಹೋಗ್ತೇವಲ್ಲ, so all the accounting entries should be evidenced and supported by business documents such as invoices, voucher, bill, receipts, etc. ಅಂದ್ರೆ ನಾವೀಗ ನಾನು ಹೇಳಿದ್ದೇನೆ ಆಲ್ರೆಡಿ, ಅಕೌಂಟಿಂಗ್ ಅಲ್ಲಿ ಫಸ್ಟ್ ವಿ ವಿಲ್ ಐಡೆಂಟಿಫೈ ದ ಟ್ರಾನ್ಸಾಕ್ಷನ್, ಆಫ್ಟರ್ ದಟ್ ವಿ ವಿಲ್ ರೆಕಾರ್ಡ್, ರೈಟ್? ಎಸ್, ವಿ ಹ್ಯಾವ್ ಟು ರೆಕಾರ್ಡ್ ಆಲ್ ದ ಟ್ರಾನ್ಸಾಕ್ಷನ್. ಸೊ ಈ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದ್ರೆ, while recording all those transactions, that particular transaction should have a evidence. ಆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಲಿಕ್ಕೆ ಒಂದು ಎವಿಡೆನ್ಸ್ ಬೇಕು. ಸುಮ್ಮನೆ ಒಂದು ಟ್ರಾನ್ಸಾಕ್ಷನ್ ಆಯ್ತು ಅಂತ ಬರೀಬಾರ್ದು. ಫಾರ್ ದಟ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಇಟ್ ಹ್ಯಾಸ್ ಟು ಬಿ ಸಪೋರ್ಟೆಡ್ ವಿತ್ ದ ಪ್ರಾಪರ್ ಎವಿಡೆನ್ಸ್. ದ ಎವಿಡೆನ್ಸ್ ಇಸ್ ನಥಿಂಗ್ ಬಟ್ ಅದು ವೋಚರ್ ಆಗಿರ್ಬೋದು, ಬಿಲ್ ಆಗಿರ್ಬೋದು, ಅಥವಾ ಇನ್ವಾಯ್ಸ್ ಆಗಿರ್ಬೋದು, ರಿಸಿಪ್ಟ್ಸ್ ಆಗಿರ್ಬೋದು. ಸೊ ಆಲ್ ದ ನೆಸೆಸರಿ ಎಂಟ್ರೀಸ್ ದಟ್ ವಿ ಆರ್ ಗೋಯಿಂಗ್ ಟು ಎಂಟರ್, that which we are going to enter should be evidenced or supported with the necessary documents. So that is the concept of objectivity. Hope you are getting this. Objectivity concept ಏನು ಹೇಳುತ್ತೆ ಅಂದ್ರೆ, all the entries should be evidenced. ಪ್ರತಿಯೊಂದು ಎಂಟ್ರೀಸ್ ಕೂಡ ಏನಾಗಿರ್ಬೇಕು, ಅದಕ್ಕೆ ಎವಿಡೆನ್ಸ್ ಇರಬೇಕು, and it should and supported by business documents ಇರಬೇಕು.
No transaction should be recorded in the books of accounts without such documentary evidence. ಅಂದ್ರೆ ಯಾವುದೇ ಟ್ರಾನ್ಸಾಕ್ಷನ್ ಇರ್ಬೋದು, ವಿತೌಟ್ ಸಚ್ ಡಾಕ್ಯುಮೆಂಟರಿ ಎವಿಡೆನ್ಸ್, ಅದನ್ನ ನಾವು ರೆಕಾರ್ಡ್ ಮಾಡಬಾರ್ದು. ಬಿಕಾಸ್ ಒಂದ್ಸತಿ ಎಂಟ್ರಿ ಆಗಿದೆ ಅಂತ ಇಟ್ಕೊಳ್ಳಿ, ಇಲ್ಲಿ ನಮಗೆ ಪ್ರಾಪರ್ ಎವಿಡೆನ್ಸ್ ಇಲ್ಲ, ದ ಕ್ವಶನ್ ಮೇ ಅರೈಸ್, ಇದು ನಾವು ಫೇಕ್ ಅಥವಾ ಸುಮ್ಮನೆ ಎಂಟ್ರಿ ಮಾಡಿರ್ಬೋದು ಅಂತ ಹೇಳಿ. ಸೊ ಇನ್ ಎವ್ರಿ ಆರ್ಗನೈಸೇಷನ್ they have to follow this concept. The concept says that every transaction of every entries should be evidence or supported with the necessary documents, and no entry should be recorded without such evidence or documents. So hope you have understood this with this concept. So that is nothing but objectivity concept. So idishtu concept. So ಇವತ್ತಿನ ಕ್ಲಾಸಲ್ಲಿ ನಾವು ಯಾವುದೆಲ್ಲ ಕಾನ್ಸೆಪ್ಟ್ ನೋಡಿದ್ವಿ, we started with the conservatism concept. So that is a concept of ಪಾಲಿಸಿ ಆಫ್ ಪ್ಲೇಯಿಂಗ್ ಸೇಫ್. ಅಂದ್ರೆ ನಾವು ಸ್ವಲ್ಪ ಸೇಫರ್ ಸೈಡ್ ಅಲ್ಲಿ ಇರಬೇಕು, ಫ್ಯೂಚರ್ ಲಾಸಸ್ ಅನ್ನು ಆಂಟಿಸಿಪೇಟ್ ಮಾಡಬೇಕು. ಎಸ್, ಇನ್ ಕೇಸ್ ಲಾಸ್ ಹ್ಯಾಪನ್ಸ್, ಸೊ ಹೌ ಟು ಬೇರ್ ವಿತ್ ಇಟ್, ಅದನ್ನು ಆಂಟಿಸಿಪೇಟ್ ಮಾಡಬೇಕು. ವೆರಸ್ ದ ಫ್ಯೂಚರ್ ಪ್ರಾಫಿಟ್ಸ್ ಹ್ಯಾವ್ ಟು ಬಿ ಇಗ್ನೋರ್ಡ್. ಓಕೆ, ನೆಕ್ಸ್ಟ್ ಮೆಟೀರಿಯಾಲಿಟಿ ಕಾನ್ಸೆಪ್ಟ್. ಸೊ ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಅಲ್ಲಿ ದ ಸಿಗ್ನಿಫಿಕೆಂಟ್ ಟ್ರಾನ್ಸಾಕ್ಷನ್ ಹ್ಯಾಸ್ ಟು ಬಿ ರೆಕಾರ್ಡೆಡ್. ಅಂದ್ರೆ ದ ಡೆಸಿಷನ್ ಮೇಕರ್ಗೆ ನೆಸೆಸರಿ ಆದ ಇನ್ಫಾರ್ಮೇಶನ್ ಅನ್ನು ಮಾತ್ರ ರೆಕಾರ್ಡ್ ಮಾಡಬೇಕು. ವೆರಾಸ್ ಸಿಗ್ನಿಫಿಕೆಂಟ್ ಟ್ರಾನ್ಸಾಕ್ಷನ್ ಹ್ಯಾಸ್ ಟು ಬಿ ignored. Coming to objectivity concept. So objectivity concept states that every transaction should be evidenced or supported with the documents, and no transaction should be entered without the proper evidence or document. So all these two nama concepts. So we have started with the business entity concept, and till now we have studied the 13 different concepts, and the last concept is objectivity concept. So hope you are clear with this. The next topic is system of accounting. So information ಗೆ ನಿಮಗೆ, so system of accounting, the system of recording the financial transactions in the books of accounts is generally known as bookkeeping. ಅಂದ್ರೆ ದ ರೆಕಾರ್ಡಿಂಗ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ಬುಕ್ ಅಲ್ಲಿ ನಾವೇನ್ ರೆಕಾರ್ಡ್ ಮಾಡ್ತೇವೆ, ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ, ಬುಕ್ ಕೀಪಿಂಗ್. ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್ ಇನ್ ದ ಫಸ್ಟ್ ಚಾಪ್ಟರ್, ದ ಮೀನಿಂಗ್ ಆಫ್ ಬುಕ್ ಕೀಪಿಂಗ್. ರೈಟ್, ಗೊತ್ತಾಗ್ತದೆ. ಸೊ ಏನು ಈ ಸಿಸ್ಟಮ್ ಆಫ್ ಕೀಪಿಂಗ್ ಆರ್ ಸಿಸ್ಟಮ್ ಆಫ್ ಮೇಂಟೈನಿಂಗ್ ರೆಕಾರ್ಡ್ಸ್ ಇದೆಲ್ಲ, ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟು things, that is single entry system as well as double entry system. Single entry system and double entry system. Yes, that is single entry system and double entry system. Okay, so what is single entry system? It refers to a system of bookkeeping which is not a complete double entry system. It refers to a system of bookkeeping. Bookkeeping is maintaining a systematic records of each and every transaction, which is not a complete double entry system. So under this system, a complete record of each and every transaction is not kept. And a single entry system ಅಂತ ಹೇಳಿದ್ರೆ ಇಲ್ಲಿ ನಾವು each and every transaction ಅನ್ನು ರೆಕಾರ್ಡ್ ಮಾಡೋದಿಲ್ಲ. ಗೊತ್ತಾಗ್ತಾ ಇದೆ? ಬಿಕಾಸ್ ಇನ್ ಅಕೌಂಟಿಂಗ್ ವಿ ಹ್ಯಾವ್ ಟು ಎಂಟರ್ ಬೋತ್ ದ ಟ್ರಾನ್ಸಾಕ್ಷನ್, ದಟ್ ಇಸ್ ಗಿವ್, ರಿಸೀವಿಂಗ್ ಇರ್ಬೋದು, ಗಿವಿಂಗ್ ಇರ್ಬೋದು, ಎರಡು ಆಸ್ಪೆಕ್ಟ್ ಏನಿದೆಯೋ, ಸೊ ಬೋತ್ ಹ್ಯಾಸ್ ಟು ಬಿ ರೆಕಾರ್ಡೆಡ್. ಬಟ್ ದಿಸ್ ಇಸ್ ನಥಿಂಗ್ ಬಟ್ ಎಕ್ಸೆಪ್ಷನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ they'll not maintain a detailed record about all the transaction. But ಇದು ಹೆಚ್ಚಾಗಿ ಫಾಲೋ ಮಾಡೋದಿಲ್ಲ. We will always maintain the double entry system. Okay, so double entry system andre it is a system wherein both the aspects of the transactions are considered and record, because a transaction has two aspects. So that is giving or receiving. Iga ನಾವು ಏನಾದರೂ buy ಮಾಡಿದ್ರೆ that buying as well as ನಾನು ಏನು ಕೊಟ್ಟೆ ಹಣ ಅಲ್ವಾ, so both the aspect. So double entry system ಅಂತ ಹೇಳಿದ್ರೆ it is a system wherein both the aspects of transactions are considered and recorded. So ಎರಡು aspect ಅನ್ನು ಕನ್ಸಿಡರ್ ಮಾಡ್ತೀವಿ. As per this system, the financial transaction affects two aspects. So here the financial transaction ಏನಿದೆಯೋ that affects two aspects, that is receiving the value and giving the values, or debit aspect as well as credit aspect. So debit aspect ಮತ್ತು credit aspect. Debit aspect, credit ಅಂದ್ರೆ ಏನು ಅಂತೆಲ್ಲ ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಕರೆಕ್ಟ್ ಆಗಿ ನೋಡ್ತೀವಿ. ಟೂ ಆಸ್ಪೆಕ್ಟ್. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಬೈ ಅ ಪೆನ್, so ಏನ್ ಮಾಡ್ತೀರಿ, you will pay the money and you will receive the pen. Likewise, so if you want to purchase a machinery, what happens? So you will pay the money, you will purchase the machinery. So this is the two system of accounting, that is single entry system as well as double entry system. Single entry system ಅಂದ್ರೆ ಇಲ್ಲಿ ಕಂಪ್ಲೀಟ್ ರೆಕಾರ್ಡ್ ಅನ್ನು ಮಾಡೋದಿಲ್ಲ.
ಗೊತ್ತಾಗ್ತದೆ. So each and every detailed transactions are not recorded here, and generally it is not used. And double entry system is used, and here both the aspects are considered as well as recorded. Okay, further, next is basis of accounting. Basis of accounting. So there are two important bases for recognizing revenue in accounting. So revenue ಅಂತ ಹೇಳುವಾಗ ಗೊತ್ತಾಯ್ತು ಈಗ ನೀವು. revenue is nothing but income. So in revenue recognition concept, ಗೊತ್ತಾಗ್ತಾ ಇದೆಯಾ? Yes. So there are two important bases for recognizing revenue in accounting. Okay, so that is cash basis. Next is accrual basis. Cash basis and accrual basis. So what is this cash basis? See, cash basis andre very simple. On the cash basis, income and expenses are identified. Income ಮತ್ತು expenses ಏನಿದೆಯೋ are identified only on the date of payment of cash, but not on the date of the transaction. ನೋಡಿ, ಕ್ಯಾಶ್ ಬೇಸಿಸ್ ಅಲ್ಲಿ ಕ್ಯಾಶ್ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ಕೊಡುವಂತದ್ದು. ಸೊ ಯಾವ ಡೇಟಿಗೆ ಬೇಕಾದ್ರೂ ಟ್ರಾನ್ಸಾಕ್ಷನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಆನ್ ದ ಫಸ್ಟ್ ಆಫ್ ಸೆಪ್ಟೆಂಬರ್ ಏನೋ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಸೊ ಯು ಹ್ಯಾವ್ ಪರ್ಚೇಸ್ಡ್ ಅಥವಾ ಯು ಹ್ಯಾವ್ ಗಿವನ್ ಆರ್ ಯು ಹ್ಯಾವ್ ಸೋಲ್ಡ್ ಸಮಥಿಂಗ್. ಸೊ ದಟ್ ಇಸ್ ಫಸ್ಟ್ ಆಫ್ ದ ಟ್ರಾನ್ಸಾಕ್ಷನ್, ಫಸ್ಟ್ ಆಫ್ ದ ಮಂತ್ the transaction took place, but they have paid you the amount on 5th. 1st of September transaction has took place, and you have sold some goods and they have paid you the money on the 5th of September. So on the cash base, cash base alli now 5th of the September ಏನಿದೆಯೋ cash, when we have received the cash on the first of the September, we have delivered the goods, ಅವರಿಗೆ goods ಅನ್ನು ಕೊಟ್ಟಿದ್ದೇವೆ, but we have received the cash on 5th of September. Hope you are getting this. So cash basis ಅಲ್ಲಿ ಯಾವ ಡೇಟಿಗೆ ಕ್ಯಾಶ್ ರಿಸೀವ್ ಆಯ್ತು, ಸೊ ಆ ಡೇಟಿಗೆ ನಾವು ಟ್ರಾನ್ಸಾಕ್ಷನ್ ಅನ್ನು ರೆಕಾರ್ಡ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಆನ್ ದ ಕ್ಯಾಶ್ ಬೇಸಿಸ್, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಆರ್ ಐಡೆಂಟಿಫೈಡ್ ಓನ್ಲಿ ಆನ್ ದ ಡೇಟ್ ಆಫ್ ಪೇಮೆಂಟ್ ಆಫ್ ಕ್ಯಾಶ್. Date of payment of cash, but not on the date of transaction. So 1st September you have sold the goods and they have paid you the money on the 5th of September. Here on the cash basis, we are going to record the transaction on 5th September. 5th September ಗೆ ನಾವು ಇಲ್ಲಿ ಏನ್ ಮಾಡ್ತೇವೆ, ರೆಕಾರ್ಡ್ ಮಾಡ್ತೇವೆ. ಸೊ ಅಮೌಂಟ್ ವರ್ತ್ rupees ಇಷ್ಟು. Whereas exactly opposite, the accrual basis. So accrual basis ಅಲ್ಲಿ ಏನಾಗುತ್ತೆ, on the accrual basis, income and expenses are recognized when they occur rather than when they are actually paid or received in cash. Exactly opposite. So same example, on the 1st of September you have delivered the goods. Okay, so you have sold the goods. On 5th of September you have received the money. On the 1st of, hope you are getting this, 1st September ಗೆ ನೀವು ಗೂಡ್ಸ್ ಅನ್ನು ಕೊಟ್ಟಿದ್ದೀರಿ, 5th September ಗೆ ಕ್ಯಾಶ್ ಅನ್ನು ಪಡ್ಕೊಂಡಿದ್ದೀರಿ. ಅಕ್ರೂವಲ್ ಬೇಸಿಸ್ ಅಲ್ಲಿ ನಾವು 1st September ಗೆ ಟ್ರಾನ್ಸಾಕ್ಷನ್ ಅನ್ನು ರೆಕಾರ್ಡ್ ಮಾಡಬೇಕು. ಮೇನ್ಲಿ ಬಿಕಾಸ್ ಇಲ್ಲಿ the goods ಇಲ್ಲಿ ಯಾವ ಇದು mainly like revenue recognition concept. Accrual basis is nothing but like it is same like revenue recognition concept. Illi when the goods has been sold, immediately they will enter the transaction, that is accrual basis. Whereas cash basis alli when they receive the cash, they will enter the transaction. So these are the two bases in the accounting, that is cash basis. On the date of the cash, when we receive the cash, we will enter that particular transaction. In accrual basis, when we sold the goods on that particular date, we will enter the transaction. So this is regarding the basis of accounting. Hope you have clear with this. So totally in this chapter we have discussed starting from yes theory base of accounting. Hope you are remembering the name of the chapter, that is theory base of accounting. We started with the introduction to the chapter alva. So introduction ಏನು ಎಲ್ಲ ಗೊತ್ತಾಯ್ತು ನಿಮಗೆ, because every accounting it starts with identification and ends with communication, but it has to follow some of the theories. So theory base of accounting, because accounting has to follow some principles. Okay, yes. So mainly here, in order to maintain the uniformity or the consistency, because each and every organization they have to maintain the financial statement.
ಈಗ ಈ ಒಂದು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಇಲ್ಲದಿದ್ರೆ ಏನಾಗ್ತಿತ್ತು, ಇಫ್ ದೇರ್ ಇಸ್ ಅಂದ್ರೆ ಈ ಪ್ರಿನ್ಸಿಪಲ್ಸ್ ಇಲ್ಲದಿದ್ರೆ ಈಚ್ ಅಂಡ್ ಎವ್ರಿ ಆರ್ಗನೈಸೇಷನ್, ಫಾರ್ ಎಕ್ಸಾಂಪಲ್ ವಿಪ್ರೋ ಅವ್ರದೇ ರೀತಿಯಲ್ಲಿ ಅಕೌಂಟಿಂಗ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು, ಇನ್ಫೋಸಿಸ್ ಅವ್ರದೇ ರೀತಿಯಲ್ಲಿ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ರು. ಅಂದ್ರೆ ಯಾರಿಗೂ ಒಂದು ಯಾವ ರೀತಿಯಲ್ಲಿ ಮಾಡ್ಬೇಕು, ಒಂದು ಯೂನಿಫಾರ್ಮಿಟಿ ಅಥವಾ ಒಂದು ಸಿಸ್ಟಮ್ಯಾಟಿಕ್ ಅಥವಾ ಒಂದು ಈ ರೀತಿಯಾದ ಒಂದು ವಿಷಯಗಳು ಇರ್ತಾ ಇರ್ಲಿಲ್ಲ. ಅವರಿಗೆ ಬೇಕಾದಾಗ ಅವರು ಅಕೌಂಟಿಂಗ್ ಮಾಡ್ತಾ ಇದ್ರು. ಬಟ್ what happens, there should be consistency, there should be uniformity. Yes, so here the theory base of accounting, it gives the principles, the rules, the guidelines, and it helps to bring the uniformity and consistency in the process of accounting. Hope you are remembering all these things. So in order to maintain all these things, they have generally accepted accounting principles, GAPs. ಸೊ ದೇ ಹ್ಯಾವ್ ಗ್ಯಾಪ್ಸ್ ಅಂತ ಏನಿದಾರೋ ಅವ್ರು ಏನ್ ಮಾಡಿದ್ದಾರೆ, ಒಂದು ಕೆಲವೊಂದು ಪ್ರಿನ್ಸಿಪಲ್ಸ್ ಅಥವಾ ರೂಲ್ಸ್ ಅನ್ನು ಡೆವಲಪ್ ಮಾಡಿದ್ರು. ಅಂಡ್ ಇಟ್ ಈಸ್ ಜನರಲಿ ಆಕ್ಸೆಪ್ಟೆಡ್, ಎಲ್ಲರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡಿದ್ರು. ದಟ್ಸ್ ವೈ ಇಟ್ ಈಸ್ ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. And in that we have started with the business entity concept. Business entity concept andre enu anta helidde. So business entity concept andre enu, business has a distinct and separate entity from that of its owner. Andre naane start madida business adru kuda business is always separate from its owners. ಬಿಸ್ನೆಸ್ ಬೇರೆ, ಓನರೇ ಬೇರೆ. ಯಾಕೆಂದ್ರೆ ಅಕೌಂಟಿಂಗ್ ಇಸ್ ಆಲ್ವೇಸ್ ಡನ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಬಿಸ್ನೆಸ್ ಅಂಡ್ ನಾಟ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಓನರ್. ಹಾಗಾದ್ರೆ ಈಗ ನೋಡಿ, ಇನ್ ಕೇಸ್ ಈ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಇಲ್ಲದಿದ್ರೆ, ನಾನು ನನ್ನ ಮನೆಗೆ, ಈಗ ನಾನೇ ಓನರ್, ಐ ಹ್ಯಾವ್ ಸ್ಟಾರ್ಟೆಡ್ ವಿತ್ ಬಿಸ್ನೆಸ್, ನನ್ನ ಮನೆಗೆ ಒಂದು ಪರ್ಚೇಸ್ ಮಾಡಿದೆ, ದಟ್ ಆಲ್ಸೋ ಐ ವಿಲ್ ರೆಕಾರ್ಡ್ ಇನ್ ದ ಸೇಮ್ ಬುಕ್. ಆರ್ಗನೈಸೇಷನ್ಗೆ ಒಂದು ಪರ್ಚೇಸ್ ಮಾಡಿದೆ, ಎಲ್ಲವನ್ನು ಕೂಡ ಒಂದೇ ಬುಕ್ ಅಲ್ಲಿ ರೆಕಾರ್ಡ್ ಆಗ್ತಾ ಇತ್ತು. ಸೊ ದಿಸ್ ಕಾನ್ಸೆಪ್ಟ್, ಈ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಬಂದು ಏನ್ ಹೇಳಿದೆ, ಓನರೇ ಬೇರೆ, ಬಿಸ್ನೆಸ್ ಬೇರೆ, ಸಪರೇಟ್. ಓಕೆ, ಇಟ್ ಇಸ್ ಆಲ್ಸೋ ನೋನ್ ಆಸ್ ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್. ಎಸ್, ದ ನೆಕ್ಸ್ಟ್ ಇಸ್ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್. ಸೊ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಸೊ ಯಾವ್ದು ಮಾನಿಟರಿ ಟ್ರಾನ್ಸಾಕ್ಷನ್ ಇದೆಯೋ, ಓಕೆ, ಸೊ ದಟ್ ಹ್ಯಾಸ್ ಟು ಬಿ ರೆಕಾರ್ಡೆಡ್. ಸೊ ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ಸ್ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ ಹ್ಯಾಸ್ ಟು ಬಿ ರೆಕಾರ್ಡೆಡ್. ಓಕೆ, ನೆಕ್ಸ್ಟ್ ಇಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ನೆಕ್ಸ್ಟ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ನೆಕ್ಸ್ಟ್ ಕಾಸ್ಟ್ ಕಾನ್ಸೆಪ್ಟ್, ಎಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಸ್, ನೆಕ್ಸ್ಟ್ ಡ್ಯುಯಲ್ ಆಸ್ಪೆಕ್ಟ್, ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್, next is matching concept. Okay, next full disclosure concept, each and every transaction, all the node illi kuda you have to see that all the material and relevant fact, material and the significant facts has to be disclosed to the public. ನೆಕ್ಸ್ಟ್ ಇಸ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಅಂದ್ರೆ ಒಂದೇ ರೀತಿಯಾಗಿ ನಾವು ಅಕೌಂಟಿಂಗ್ ಪ್ರಾಕ್ಟೀಸ್ ಅಥವಾ ಮೆಥಡ್ಸ್ ಅನ್ನು ಫಾಲೋ ಮಾಡಬೇಕು. ಇಫ್ ವಿ ಫಾಲೋ ಡಿಫ್ರೆಂಟ್ ಮೆಥಡ್ಸ್ ಅಂಡ್ ಡಿಫ್ರೆಂಟ್ ಪ್ರಾಕ್ಟೀಸ್ ಫ್ರಮ್ ಇಯರ್ ಟು ಇಯರ್, ವಿಲ್ ಫೈಂಡ್ ಇಟ್ ಡಿಫಿಕಲ್ಟ್ ಟು compare. Next, conservatism concept, materiality concept and objectivity concept. Later on, it is two regarding concept. Next, system of accounting. There are two systems in accounting, that is single entry system and double entry system. And next is basis of accounting, that is cash basis and accrual basis. Hope you are clear with this. So this is the end of the second chapter, that is theory base of accounting. ಸ್ವಲ್ಪ ಇಂಪಾರ್ಟೆಂಟ್, ಯಾಕೆಂತ ಹೇಳಿದ್ರೆ ಇಲ್ಲಿ ಏನು ಕಾನ್ಸೆಪ್ಟ್ಸ್ ಇದೆಯೋ ಸೊ ಅದೆಲ್ಲ ನಮಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಸೊ ಕ್ಲಾಸಸ್ ಅನ್ನು ಕೇಳಬೇಕು, ಅರ್ಥ ಆಗದಿದ್ರೆ ಅದನ್ನು ಒಮ್ಮೆ ಪುನಃ ಅದನ್ನು ಏನು ಸೆಂಟೆನ್ಸ್ ಅನ್ನು ಬರ್ದಿದೆವೋ ಅದನ್ನು ಸ್ವಲ್ಪ ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು. ಯಾರಿಗೂ ಕೂಡ ಕಷ್ಟ, ಫಸ್ಟಿಗೆ ಅದು ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ನಮಗೆ ಏನು ಕ್ಲಾಸ್ ಅನ್ನು ಹೇಳ್ತೇವೆ ಅದನ್ನು ಪುನಃ ಪುನಃ ರಿಪೀಟ್ ಮಾಡಬೇಕು, ನೋಟ್ಸ್ ಬರೀಬೇಕು. ಅಂಡ್ ಇಫ್ ಯು ಪ್ರಾಕ್ಟೀಸ್ ಇಟ್ ಡೈಲಿ, ನಿಮ್ಗೆ ಗೊತ್ತೇ ಇದೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇಫ್ ಯು ಪ್ರಾಕ್ಟೀಸ್ ಇಟ್ ಡೈಲಿ, ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಸೊ ಇದಿಷ್ಟು ರಿಗಾರ್ಡಿಂಗ್ ಸೆಕೆಂಡ್ ಚಾಪ್ಟರ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಎಸ್, ಮೀಟ್ ಯು ಸೂನ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.